ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬಿಎಸ್ವೈಗೆ ನಮೋ ಉಡುಗೊರೆ. ಏರ್ಪೋರ್ಟ್ ಉದ್ಘಾಟನೆ ಶಿವಮೊಗ್ಗ, ಬೆಳಗಾವಿ 2 ಜಿಲ್ಲೆ, ಹಲವು ಲೆಕ್ಕಾಚಾರ. ಶಂಕುಸ್ಥಾಪನೆ, ರೋಡ್ ಶೋ, ಭರವಸೆಯ ಸಮಾವೇಶ, ನಮೋ ದಂಡಯಾತ್ರೆ. ವಿಧಾನಸಭೆ ಎಲೆಕ್ಷನ್ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ನಿರಂತರವಾಗಿ ರಾಜ್ಯ ಪ್ರವಾಸವನ್ನ ಕೈಗೊಳ್ತಾನೆ ಇದ್ದಾರೆ ಪ್ರಧಾನಮಂತ್ರಿಗಳು. ಇವತ್ತು ಕೂಡ ಶಿವಮೊಗ್ಗ ಮತ್ತು ಬೆಳಗಾವಿಗೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ. ಶಿವಮೊಗ್ಗ, ಬೆಳಗಾವಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರವಾಸವನ್ನು ಹಾಕೊಂಡಿರುವಂತದ್ದು. ಶಿವಮೊಗ್ಗದಲ್ಲಿ ಇವತ್ತು ಕುವೆಂಪು ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಲೆನಾಡ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂತ ಶಿವಮೊಗ್ಗದಲ್ಲಿ ರಾಜ್ಯದ 9ನೇ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇರುವಂಥದ್ದು. ದೇಶದ 148ನೇ ಏರ್ಪೋರ್ಟ್ ಉದ್ಘಾಟನೆ ಮಾಡಲಿದ್ದಾರೆ, ಲೋಕಾರ್ಪಣೆ ಮಾಡಲಿರುವಂಥದ್ದು ಪ್ರಧಾನಮಂತ್ರಿಗಳು. ಅದು BS ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಏರ್ಪೋರ್ಟ್ ಲೋಕಾರ್ಪಣೆ ಆಗ್ತಾ ಇದೆ. ದೆಹಲಿಯಿಂದ ಶಿವಮೊಗ್ಗ ಏರ್ಪೋರ್ಟ್ಗೆ ಆಗಮಿಸ್ತಾರೆ ಪ್ರಧಾನಮಂತ್ರಿಗಳು. ಶಿವಮೊಗ್ಗ ಏರ್ಪೋರ್ಟ್ನಲ್ಲೇ ಪ್ರಧಾನಮಂತ್ರಿಗಳ ಒಂದು ಹೆಲಿಕಾಪ್ಟರ್ ಲ್ಯಾಂಡ್ ಆಗುವಂಥದ್ದು. ಏರ್ಪೋರ್ಟ್ನಲ್ಲೇ ಸಾರ್ವಜನಿಕ ಸಮಾವೇಶ ಕೂಡ ಆಯೋಜನೆ ಮಾಡಲಾಗಿದೆ. ಇದೊಂದು ರೀತಿಯಾದಂಥ ಯಡಿಯೂರಪ್ಪನವರ ಶಕ್ತಿ ಪ್ರದರ್ಶನ. ಶಕ್ತಿ ಎಲ್ರಿಗೂ ಕೂಡ ಗೊತ್ತಿದೆ, ಯಡಿಯೂರಪ್ಪನವರು ಎಂಥ ದೊಡ್ಡ ಮಾಸ್ ಲೀಡರ್ ಅಂತ. ಶಿವಮೊಗ್ಗದಲ್ಲಿ ಉದ್ಘಾಟನೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಲಕ್ಷ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ಯಡಿಯೂರಪ್ಪನವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ತಿಲಕ ನಗರದ ಗುರುರಾಯರ ಮಠದಲ್ಲಿ ಪೂಜೆಯನ್ನ ನೆರವೇರಿಸಲಾಯಿತು. ಪುತ್ರ ವಿಜೇಂದ್ರ, ರಾಘವೇಂದ್ರ ಸೇರಿದಂತೆ ಕುಟುಂಬದವರ ಜೊತೆ ರಾಯರ ಮಠಕ್ಕೆ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ರು ಬಿಎಸ್ವೈ ಬರೋ ದಾರಿಯಲ್ಲಿ ಹೂವನ್ನ ಚೆಲ್ಲಿ ಸ್ವಾಗತವನ್ನು ಮಾಡಿದ್ರು ಮಹಿಳಾ ಅಭಿಮಾನಿಗಳು. ಬಹಳ ವರ್ಷಗಳಲ್ಲಿ ಓಡಾಟ ಮಾಡೋಕ್ಕೆ ವಿಮಾನಯಾನ ಬೆಂಗಳೂರಿನಿಂದ ಸುಮಾರು 3/4 ಗಂಟೆ ಸಾಗಿ ಬರೋದು, ಆ ರೀತಿ ಒಂದು ಹೊಸ ವ್ಯವಸ್ಥೆ ಆಗಿರುವಂಥದ್ದು ತುಂಬ ಸಂತೋಷ, ಆನಂದ, ಸಂಭ್ರಮ ತಂದಿದೆ. ಎಲ್ಲರೂ ಇದರ ಉಪಯೋಗವನ್ನು ಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ಇವತ್ತೇನೋ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಏರ್ಪೋರ್ಟ್ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ನಿಮಗೆಲ್ಲರಿಗೂ ಮಾತನಾಡಿಸ್ತಾ ಅಂತ ವಿನಂತಿ. ಮೋದಿಯವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟಿದ್ದೇವೆ. ಬೊಮ್ಮಾಯಿಯವರು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ. ಬರುವಂಥ ಚುನಾವಣೆಯಲ್ಲಿ BJPಯನ್ನು ಸ್ಪಷ್ಟ ಬಹುಮತದಲ್ಲಿ ಸರ್ಕಾರಕ್ಕೆ ತಂದು ನೀವು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ ಲೋಕಸಭೆಗೂ ಸಹ ಹೆಚ್ಚು ಸೀಟನ್ನು ಮತದಾನ ಗೆಲ್ಲಿಸಿಕೊಂಡು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಮಾಡೋಕ್ಕೆ ಆಶೀರ್ವಾದ ಮಾಡಬೇಕು ಅಂತ ರಾಜ್ಯದಲ್ಲಿ ಕೈ ಜೋಡಿಸಿ. ಯಡಿಯೂರಪ್ಪನವರಿಗೆ ಶುಭ ಕೋರಲಿಕ್ಕೆ ಕುಟುಂಬಸ್ಥರು, ಸಂಬಂಧಿಕರು, ಆಪ್ತರು ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ತಂದೆಯ ಸಾಧನೆಯನ್ನ ಸಂಸದ ರಾಘವೇಂದ್ರ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ವಿಜೇಂದ್ರ, BSY ಪುತ್ರಿ ಅರುಣಾ ಕೊಂಡಾಡಿದ್ದಾರೆ. ಒಬ್ಬ ರಾಷ್ಟ್ರ ನಾಯಕ, ಇಡೀ ಜಗತ್ತಿಗೆ ನಾಯಕವಾಗುವಂಥ ಕೆಪಾಸಿಟಿ ಇರುವಂಥ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಏರ್ಪೋರ್ಟ್ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೆಲ್ಲೋ ಒಂದು ಸರಿ ನಮ್ಮ ತಂದೆಯವರು ಹುಟ್ಟುಹಬ್ಬ ಒಂದು ನಾನು ಜೊತೆಗಿರಬೇಕು ಅನ್ನೋ ಒಂದು ಸಂಭ್ರಮದಲ್ಲಿ ಬರ್ತಾ ಇದ್ದಾರೆ ಅನ್ನೋದೇ ನಮಗೆಲ್ರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಇವತ್ತು ನಮ್ಮ ತಂದೆ ಬದುಕು ಸಾರ್ಥಕವಾಯಿತು ಅಂತ ಅಂದ್ಕೊಳ್ತಾರೆ. ನಮ್ಮ ತಂದೆಗೆ 60 ವರ್ಷ ಆದಾಗ ವಾಜಪೇಯಿ ಅಂತ ಹಿರಿಯ ನಾಯಕರು ಯಾವತ್ತೂ ಯಾವ ಈ ರೀತಿಯ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇರಲಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಥರದನ್ನು ಮಾಡುವಂಥವ್ರಲ್ಲ. ಇವತ್ತು ಬರ್ತಿದ್ದಾರೆ ಅಂತಂದರೆ ನಮ್ಮ ತಂದೆಯವರ ಗಟ್ಟಿತನವನ್ನು ನೋಡಿಕೊಂಡು ಅವ್ರಿಗೆ ಒಂದು ರೀತಿ ಶುಭಾಶಯಗಳನ್ನು ಹೇಳಕ್ಕೆ ಬರ್ತಾ ಇರುವಂಥದ್ದು. ಹಾಗಾಗಿ ನಾನು ಹೇಳುವಂಥದ್ದು ಈ ಎರಡೂ ತೋರಿಸುತ್ತೆ ನಮ್ಮ ತಂದೆಯವರ ಏನು ಪಕ್ಷಕ್ಕಾಗಿ ದುಡಿದಂಥ ಬದುಕು. ಬಹುಶಃ ಇವರೆಲ್ಲರೂ ಹಿರಿಯರು ಬಂದು ಇವತ್ತು ಶುಭಾಶಯ ಕೋರ್ತಾ ಇದ್ದಾರೆ. ದಿನದ ಒಂದು ಕಾರ್ಯಕ್ರಮದ ಕ್ಷಣಗಣನೆಯನ್ನು ನಾವೆಲ್ಲರೂ ಕೂಡ ಅತ್ಯಂತ ರೋಮಾಂಚನದಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಕಾರಣ ಇವತ್ತು ಮಧ್ಯ ಕರ್ನಾಟಕಕ್ಕೆ, ಮಲೆನಾಡಿಗೆ, ಶಿವಮೊಗ್ಗಕ್ಕೆ ಅಧಿಕೃತವಾದಂಥ ವಿಮಾನ ನಿಲ್ದಾಣವನ್ನು ಒಬ್ಬ ಪ್ರಪಂಚ ಕಂಡಂಥ ಹೆಮ್ಮೆಯ ನಾಯಕರಂಥ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಇನ್ನೊಂದು ಸಂತೋಷ ಅಂದರೆ ಪೂಜ್ಯ ತಂದೆಯವರ 80 ವರ್ಷಗಳ ಒಂದು ವಸಂತಗಳು ತುಂಬಿ 81ನೇ ವರ್ಷಕ್ಕೆ ಹೆಜ್ಜೆ ಇಡ್ತಿರುವಂಥ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಈ ದಿನವೇ ಇವತ್ತು ಈ ಕಾರ್ಯಕ್ರಮದ ಒಂದು ಶಂಕುಸ್ಥಾಪನೆ, ಲೋಕಾರ್ಪಣೆ ಮಾಡ್ತಾ ಇರೋದು ಅತ್ಯಂತ ಒಂದು ಹೆಮ್ಮೆ ತರುವಂಥ ವಿಚಾರ. ಈಗಾಗಲೇ ಏನು ಟೆಂಟೇಟಿವ್ ನಮ್ಮ ನಿನ್ನೆ ಬಂದಂಥ ಕಾರ್ಯಕ್ರಮದ ಒಂದು ಪಟ್ಟಿಯ ಪ್ರಕಾರ 11ವರೆಗೆ ಗೌರವಿತ ಪ್ರಧಾನಮಂತ್ರಿಗಳು
ಅವರ ಒಂದು ಮೊದಲನೇ ವಿಮಾನ ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮುಖಾಂತರ ಈ ಒಂದು ಕಾರ್ಯಕ್ರಮದ ಒಂದು ಹಂತಗಳು ಶುರುವಾಗುತ್ತೆ. ಜೀವನದಲ್ಲಿ ಮರೆದೇ ಇರಲೇ ಆಗ್ತಕ್ಕಂಥ ಒಂದು ಕ್ಷಣ, ಪೂಜ್ಯ ತಂದೆಯವರ ಒಂದು ಹುಟ್ಟುಹಬ್ಬ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಈ ವಿಶೇಷ ದಿನದಂದು ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಬಹುದಿನಗಳ ನಿರೀಕ್ಷೆ ಮಲೆನಾಡಿನ ಸಿಹಿಮೊಗ್ಗೆಯ ವಿಮಾನ ನಿಲ್ದಾಣ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಮರೆದೇ ಇರ್ತಕ್ಕಂಥ ಒಂದು ಕ್ಷಣ. ಕೇವಲ ಶಿವಮೊಗ್ಗ ಜಿಲ್ಲೆ ಅಥವಾ ಮಲೆನಾಡು ಪ್ರದೇಶ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಕ್ಷಣಕ್ಕೋಸ್ಕರ ಇವತ್ತು ಕಾಯ್ತಾ ಇದ್ದಾರೆ. ನಮ್ಮ ಈ ಭಾಗದ ಜನರ ಸೌಭಾಗ್ಯ ಇವತ್ತು ಏನು ವಿಮಾನ ನಿಲ್ದಾಣ ಪೂಜ್ಯ ತಂದೆಯವರ ಒಂದು ಕನಸು, ಆ ಕನಸನ್ನು ನನಸು ಮಾಡಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ BV ರಾಘವೇಂದ್ರ ಅವರು ಕೂಡ ಮತ್ತು ಹೆಚ್ಚೆಚ್ಚು ಪ್ರವಾಸೋದ್ಯಮ ಈ ಭಾಗದಲ್ಲಿ ವಿಮಾನ ನಿಲ್ದಾಣದ ಕಾರಣದಿಂದ ಹೆಚ್ಚೆಚ್ಚು ಅದಕ್ಕೆ ದೊಡ್ಡ ಶಕ್ತಿ ಸಿಕ್ಕಂತಾಗ್ತದೆ. ಒಟ್ಟಾರೆಯಾಗಿ ಮಧ್ಯ ಕರ್ನಾಟಕ ಮತ್ತು ನಮ್ಮ ಮಲೆನಾಡು ಪ್ರದೇಶ ಈ ವಿಮಾನ ನಿಲ್ದಾಣದಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಒಂದು ದೊಡ್ಡ ಶಕ್ತಿನೇ ನಮ್ಮ ಭಾಗಕ್ಕೆ ಸಿಕ್ಕಂತಾಗಿದೆ. ಎಲ್ಲರ ಪರವಾಗಿ ಪೂಜ್ಯ ತಂದೆಯವರಿಗೆ ನಾನು ಸಂದರ್ಭದಲ್ಲಿ ಜನ್ಮದಿನದ ಶುಭಾಶಯಗಳನ್ನು ಕೂಡ ನಾನು ಕೋರ್ತಾ ಇದ್ದೇನೆ. 20 ಸ್ಥಾನಗಳಿಗೆ ತಂದಂಥ ಭಾರತೀಯ ಜನತಾ ಪಕ್ಷದ ಅಗ್ರಮಾನ್ಯ ನಾಯಕರಾದಂಥ ಯಡಿಯೂರಪ್ಪನವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಬಂದಿದ್ದೇನೆ. ನಮ್ಮಂಥ ಸಾಕಷ್ಟು ರಾಜಕಾರಣಿಗಳನ್ನು ಬೆಳೆಸಿದಂಥ ಮಹಾನ್ ನಾಯಕರು ರಾಜ್ಯಕ್ಕೆ ಅಪ್ರತಿಮವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ. ಮಹಿಳಾ ಮಕ್ಕಳ ಕಲ್ಯಾಣ ಸಚಿವನಾಗಿ ಮಾಡಿದಂಥ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಮತ್ತು ಬಾಲ ಸಂಜೀವನಿ ಕಾರ್ಯಕ್ರಮ ಇವತ್ತಿಗೂ ರಾಜ್ಯಾದ್ಯಂತ ಹೆಸರುವಾಸಿಯಾಗಿ ರಾಜ್ಯದ ಲಕ್ಷಾಂತರ ಬಡ ಕುಟುಂಬಗಳಿಗೆ ಒಂದು ವರದಾನ ಆಗಿದೆ ಅಂತ ಹೇಳಿ ತಪ್ಪಾಗಿರ್ತಾರೆ. ಅವರು ಹುಟ್ಟುಹಬ್ಬ ಇವತ್ತು ವಿಶೇಷ ಅಂದರೆ ಅವ್ರ ಹುಟ್ಟುಹಬ್ಬದ ದಿವಸ ಶಿವಮೊಗ್ಗದ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾಯಿದೆ. ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಂದು ಉದ್ಘಾಟನೆ ಮಾಡಿ ಯಡಿಯೂರಪ್ಪನವರಿಗೆ ಶುಭ ಕೋರುವುದು ನಮ್ಮೆಲ್ಲರಿಗೂ ಒಂದು ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ನಾನು ಕೇಳ್ಬೋದು ಇಷ್ಟೇ, ಭಗವಂತ ಅವರಿಗೆ 100 ವರ್ಷ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ರಾಜ್ಯವನ್ನು ಸುತ್ತಾಡಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಪ್ರೇರಣೆಯನ್ನು ನೀಡಿ ಪಕ್ಷವನ್ನು ಇನ್ನಷ್ಟು ಗಟ್ಟಿಯಾಗಿ ಮತ್ತೆ 2023ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ.